ನಮಸ್ಕಾರ ಗಾಯ್ಸ್. ಸೊ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಎಲ್ಲಿಂದಪ್ಪ. ಸೊ ಆಲ್ರೆಡಿ ಲೇಟಾಗಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅಡಿಕೆ ಹೊಲದಿಂದ ಸ್ಟಾರ್ಟ್ ಮಾಡ್ತೀನಿ ಲಾಗ್. ಬೆಂಗಳೂರು ಗಟ್ಟು ಹಾಕಿದ್ದೀನಿ ಗಾಯ್ಸ್. ಮೀತಾ ಇದ್ದಾವೆ, ಪರ ಕೀಳ್ತಾ ಇದ್ದಾವೆ ಅಡಿಕೆ ಸಸಿನು ಎಲ್ಲ ಮಾಡ್ತಾಯಿದ್ದಾವೆ. ಈಗ ಏನು ಮಾಡ್ತೀರ, ಮೇವು ಇದು ಏನು ಮಾಡೋರು ಅಂತೇಳಿ ಮೇವು ಉಳ್ಕೊಂಬಿಡ್ತೀವಿ. ಯಾವಾಗಲೂ ಹಿಂಗೆ ಮೇವು ಬಂದುಬಿಡುತ್ತೆ ಮೊಣಕೋದು ಅಡಿಕೆ ಒಳಗಡೆ. ಹಸುಗಳಿರುತ್ತಲ್ಲ, ಏನು ಮಾಡೋದು, ಮೇವಿಗೆ ಇದು ಮಾಡಲೇಬೇಕು, ನಾವು ಕಟ್ಟಲೇಬೇಕಾಗುತ್ತೆ. ಏನು ಮಾಡೋಕ್ಕೆ ಬರೋಲ್ಲ, ಮೇವಿಗೆ ಕಟ್ಟಲೇಬೇಕಾಗುತ್ತೆ. ಮೇವು ತಿಂದರೆ ಮೇವಿರಲ್ಲ, ಕಟ್ಟಬೇಕು. ಸೊಪ್ಪೆ ಹಾಕಿರೋದು ನೆಟ್ಟಿಗೆ. ಸೊ ಹಂಗಾಗಿ ಕಟ್ಟಿರ್ತೀವಿ, ಮೇವು ಇಲ್ಲೇ ಇರುತ್ತಲ್ಲ ಅಡಿಕೆ ಒಳಗೆ, ಮೇವು ಕಟ್ಟಿರ್ತೀವಿ. ಅವು ಒಂಚೂರು ಬಾಯಿಗೆ ರುಚಿಗೆ ಬರಲಿ ಅಂತ ಅಡಿಕೆ ಸಸಿ ಎಲೆ ಈ ಥರ ತಿಂದು ಹಾಕ್ತವೆ. ಅಡಿಕೆ ಸಸಿ ಎಲೆನೇ ಕಿತ್ತು ಬಿಸಾಕ್ಬಿಡ್ತವೆ. ಏನು ಮಾಡಿದ್ರೆ ಸುಳಿ ಮಾತ್ರ ನೆಟ್ಟು ಬಿಡ್ತವೆ, ಬೆಳೀಲಿ ಮುಂದಕ್ಕೆ ಇನ್ನೂ ಸ್ವಲ್ಪ ಕಡಿಯೋಕ್ಕೆ ಅಂತ. ಹಂಗಾಗುತ್ತೆ ಕತೆ ದನಗಳು. ಏನು ಮಾಡೋದು ಹೇಳಿ. ಬಿಸಿಲು ಹೊಡಿತೈತೆ ಮಾತ್ರ ಇವತ್ತು ಸಖತ್ತಾಗಿ ಬಿಸಿಲು ಹೊಡಿತೈತೆ. ಸಖತ್ತಾಗಿ ಬಿಸಿಲು ಹೊಡಿತೈತೆ ಮಾತ್ರ. ಮಳೆ ಹೆಂಗೆ ಬರುತ್ತೆ ಗೊತ್ತಿಲ್ಲ ನನಗೆ. ಬಿಸಿಲು ಮಾತ್ರ ಹೆವಿ ಹೊಡಿತೈತೆ ಗೈಸ್. ಬಿಸಿಲು ವೆರಿ ಹೊಡಿತಾ ಇದೆ ಗೈಸ್. ಟ್ರೈಲರಿಂಗ್ ಕೆಲಸ ಮುಗೀತಲ್ವ, ಈಗ ಟ್ರೈಲರ್ ಬಿಡೋಕೆ ಬಂದು ಏನು ಮಾಡಿದೆ, ಬಿಡೋಕೆ ಬಂದು ಹಿಂದಕ್ಕೆ ಬಿಡಬೇಕು, ಈಗ ರಿವರ್ಸ್ ಹೊಡಿಬೇಕು. ರಿವರ್ಸ್ ಬೀಟ್ ಆಯಿತು. ಸೊ ಈಗ ಇದು ಮಾಡೋ ಕಲ್ಲು ಇಡೋಣ. ಕಲ್ಲು ಇಟ್ಬಿಟ್ಟು ಕಲ್ಲು ಆ ಕಡೆ ಹೋಯ್ತಾ, ಆ ಕಡೆ ಹೋಯ್ತಲ್ಲ ಗೀಸ್. ಈಗ ಆ ಕಡೆ ಹೋಗ್ಬೇಕು, ಕಲ್ಲು ಆ ಕಡೆ ಹೋಯ್ತು. ಈ ಕಲ್ಲನ್ನ ಆ ಕಡೆ ಇಡಬೇಕು. ಸೊ ಈಗ ಇಷ್ಟ ಆಯಿತು, ಬನ್ನಿ ಕಡೆ ಬಿಡೋಣ ಇಟ್ಟರೆ. ಸೊ ಇವಾಗ ಎತ್ತಾ ಇದೆ ನೋಡಿ, ಎಲ್ಲರಿಗೆ ಎತ್ತಾ ಇದೆ. ಸೊ ಎರಡು ಕೈ ಆಗಬೇಕು, ಎರಡು ಕೈ ಆಗಬೇಕು. ಈಗ ಗೈಸ್ ಎತ್ತಾಯಿತು ಗೈಸ್, ನೋಡೋದು ಎತ್ತೀನಿ. ಸೊ ಈಗ ಇಲ್ಲಿ ಸರಿ ಮಾಡೋಣ ಬನ್ನಿ. ನಾವು ಎತ್ಬಿಟ್ಟು ಇದನ್ನ ಹಾಕ್ಬಿಡ್ಬೇಕು. ಸೊ ಕಡೀರಿ ನಿಮಿಷ. ಸೊ ಇವಾಗ ಹಾಕಾಯ್ತು ಗೈಸ್. ಸೊ ಹಾಕಾಯ್ತು, ಈಗ ಹೋಗೋಣ ಬನ್ನಿ. ಅರ್ಧ ಡಿಸ್ಟೆನ್ಸ್ ಕಲ್ಟಿವೇಟ್ ಹೊಡೆಯೋದು. ಟ್ರೈಲರ್ ಬಿಟ್ಟಾಯಿತು ಗೈಸ್. ಈಗ ಟ್ರೈಲರ್ ಬಿಟ್ಟಾಯಿತು. ಸೊ ಈಗ ಮನೆಗೆ ಹೋಗೋಣ. ಟ್ರೈಲರ್ ಬಿಟ್ಟಾಯಿತು.
ದೇವಸ್ಥಾನ ಇದೆ. ಏರ್ಪೋರ್ಟ್ ಬಿಡ್ತದೆ ಅಲ್ಲಿ ಹಿಂದ್ಗಡೆ ಕಲ್ಲಿಟ್ಟಿಲ್ಲ ಮತ್ತೆ ಬಿಡ್ತಾರೆ ಅಷ್ಟೇ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಕಲ್ಟಿವೇಟ್ರ್ ಹಾಕೊಂಡು ಹೊಡೆಯೋಕೆ ಹೋಗೋಣ ಕಾಸು. ಗಾಯ್ಸ್, ಈಗ ದನ ಇಟ್ಕೊಂಡು ಹೋಗಿ ಬಂದಿದ್ದೀನಿ. ಆವಾಗಲೇ ಮನೆಗೆ ಹೋಗಿದ್ದೆ. ಸೊ ನೋಡಿ, ಮಳೆ ಬಂದು ಹೋಗಿತ್ತೆ. ಕಾಣಿಸ್ತಾ ಇಲ್ಲ ನಿಮಗೆ? ನೋಡಿ, ನೀರು ನಿಂತೈತೆ. ಮಳೆ ಬಂದು 1 ಅವರ್ ಆಯ್ತೇನೋ ಅಷ್ಟೇ. ಜಸ್ಟ್ 1 ಅವರ್ ಆಯಿತು ಮಳೆ ಬಂದು. ಚೆನ್ನಾಗಿ ಬಂತು ಮಳೆ, ನೀವು ತೋರ್ಸೋಕ್ಕಾಗಲಿಲ್ಲ. ಚೆನ್ನಾಗಿ ಬಂತು ಮಳೆ. ತೀರಾ ಏನು ಹೆಂಗೆ ಬಂತು ಅನ್ನಂಗೆ ಹೇಳಂಗಿಲ್ಲ, ಚೆನ್ನಾಗಿ ಬಂತು ಒಟ್ಟಿನಲ್ಲಿ. ಸೊ ಈಗ ದನಗಳು ಇಟ್ಕೊಂಡು ಬಂದಿದ್ದೀನಿ. ದನಗಳು ಇಟ್ಕೊಂಡು ಮನೆಗೆ ಹೋಗ್ಬೇಕು. ಗೈಸ್, ನೀವು ಹೇಳೇ ಇಲ್ಲ ಗೈಸ್, ನೆನ್ನೆದು ವೀಡಿಯೋ ಹಾಕಿದ್ನಲ್ಲ, ಇದಕ್ಕೇನು ಅಡಿಕೆ ರೋಗ ಅಂತ ನೋಡಿ. ನೋಡಿ, ಇಲ್ಲಿ ಹೊಡಿತೈತೆ. ಇಲ್ಲಿ ಹೊಡಿಯುತ್ತೆ, ಇಲ್ಲಿ ಹೊಡಿಯಲ್ಲ, ಮುಗೀತು. ಏನು ಆಗಿದೆ? ವಾಟ್ ಆರ್ ಯು ಡೂಯಿಂಗ್? ಸಮಥಿಂಗ್. ಏನಾಗಿದೆ ಅಂತ ನೋಡೋಕ್ಕೆ ಏನು ಹುಳ ಪಳ ಏನೂ ಇಲ್ಲ ನೋಡೋಕ್ಕೆ ಏನಾಗಿದೆ ಅಂತ. ನೀನೇ ಹೆಂಗೆ ನೋಡೋದು ಮತ್ತೆ? ಸೊ ಈಗ ದನಗಳು ಇಟ್ಕೊಂಡು ಹೋಗೋಣ ಬನ್ನಿ ಗೈಸ್. ದನಗಳು ಇಟ್ಕೊಂಡ್ಬಿಟ್ಟು ನಿಮಗೆ ಸಿಕ್ಬಿಡ್ತೀನಿ ನಾನು, ಆಯಿತಾ ಗೈಸ್? ದನಗಳೆಲ್ಲ ಕಟ್ಕೊಂಡಾಯ್ತು ನೋಡಿ. ಒಳ್ಳೆ ವಾಶ ಐತೆ, ಚೆನ್ನಾಗಿ ಮಳೆ ಬಂತ ಅಂದ್ಕೊಂಡು ಚೆನ್ನಾಗಿ ಎಷ್ಟು ಕಾಣ್ತೈತೆ, ಹೆಂಗೆ ಕಾಣ್ತೈತೆ ಅಂತ. ಎಷ್ಟು ನೀಟಾಗಿ ಕಾಣ್ತೈತೆ ಮಳೆ ಬಂತೈತೆ. ನಾವು ಇಷ್ಟು ತೊಳೆಯೋದು, ಎಷ್ಟು ಚೆನ್ನಾಗಿ ತೊಳೆಯೋದು, ಮಳೆ ಅಷ್ಟು ಚೆನ್ನಾಗಿ ತೊಳೆದೋಗೈತಿ. ಅದು ಚೆನ್ನಾಗಿ ಕಾಣ್ತೈತೆ ಗೈಸ್, ಚೆನ್ನಾಗಿ ತೊಳೆದೈತೆ ನೋಡಿ ಮಳೆ. ದನಗಳು ಕಟ್ಕೊಂಡಾಯ್ತು. ಹೋಗ್ಬೇಕೀಗ ಮನೆಗೆ ಹೋಗ್ಬೇಕು. ಸರಿಯಾಗಿ ತಿಂದಾಗುತ್ತೆ. ಅವಳು ಒಂಟಿ ಬಿಟ್ಬಿಡ್ತೀವ, ಸರಿಯಾಗಿ ತಿಂದ್ಬಿಡ್ತೀವಿ ಮಾತ್ರ. ಸೊ ಮನೆಗೆ ಹೋಗ್ಬೇಕು ಗೈಸ್. ಇವತ್ತಿನ ಬ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಗೈಸ್ ಇವತ್ತಿಗೆ. ಈಗ ವೆದರ್ ನೋಡಿ ಯಾವ ಥರ ಇದೆ ಅಂತ, ಪೀಸಾಗಿದೆ ವೆದರು ಮಳೆ ಬಂದೋದ್ಮೇಲೆ. ಸೊ ಇವತ್ತಿನ ವ್ಲಾಗು ಕತೆ ಇಷ್ಟು ಗೈಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಲೈಕ್ ಮಾಡ್ತಾಯಿಲ್ಲ, ಶೇರ್ ಮಾಡಿ, ಕಾಮೆಂಟ್ ಹೊಡಿತಾ ಇಲ್ಲ ಗೈಸ್. ಕಾಮೆಂಟರು ಹೊಡೀರಿ ಅಟ್ಲೀಸ್ಟ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಅಷ್ಟಾರ ಮಾಡಿ ಗೈಸ್. ಇನ್ನೇನು ಮಾಡ್ತಾರೆ. ಸೊ ಇನ್ನು ಮುಂದೆ ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೇ ನಮ್ಮ 3 ಜನ ಸೇರಿಕೊಂಡು ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಗುತ್ತೆ. ಲಾಕ್ ಆಗಿತ್ತು, ಈಗ ಓಪನ್ ಆಗುತ್ತೆ. ರೀಲ್ಸ್ ಅಪ್ಲೋಡ್ ಮಾಡ್ತೀನಿ ಗೈಸ್, ಅವತ್ತಿಂದ ಓಪನ್ ಆಗುತ್ತೆ ನೋಡಿ. ಇನ್ಸ್ಟಾಗ್ರಾಮ್ ಪೇಜ್ ಐತೆ, ಅದು ಲಾಕ್ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ ಯಾವತ್ತು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಆವತ್ತು ಓಪನ್ ಆಗುತ್ತೆ ನನ್ನದು ಪೇಜ್. ಸೊ ರೀಲ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ, ಆವತ್ತು ಓಪನ್ ಆಗುತ್ತೆ. ಫಾಲೋ ಮಾಡ್ಕೊಳ್ಳಿ, ಲಿಂಕು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಇನ್ನೇನು ಇಲ್ಲ ಗೈಸ್, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಹೋಗಿ ಅಲ್ಲಿ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ನೋಡಿ, ಆಯಿತಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ನಾಳೆ ಸಿಗುವ. ಇವಾಗ ಹೊಲ್ಟು ಮನೆ ಕಡೆಗೆ ರೆಡಿಯಾಗಿ ನಿಂತವಳೆ.
ವಾರ್ಮಪ್ಪಿಗೆ ಅಂತೀನಿ. ಮಾರ್ಚ್ ಫಾಸ್ಟ್ ಮಾಡೋಕ್ಕೆ ರೆಡಿಯಾಗಿ ನಿರ್ತವೆ ಎತ್ತುಗಳು ಈಗ ಹೋಗೋಕ್ಕೆ ಮನೆಗೆ. ಸೊ ಇನ್ನೇನು ಇಲ್ಲ ಗೈಸ್, ಅಷ್ಟೇ. ಫಾಲೋ ಮಾಡಿ ಹೋಗಿ, ಫೇಸ್ಬುಕ್ಕಲ್ಲಿ ಲಿಂಕ್ ಹಾಕಿದ್ದೀನಿ. ಯಾರೂ ಮಾಡ್ತಾಯಿಲ್ಲ. ವ್ಯೂಸ್ ನೋಡಿದರೆ ಒಂದು 6 ಜನ, ಒಂದು 8 ಜನ ಹಿಂಗೆ ನೋಡಿ ಗೈಸ್. ಲೈಕ್ ಮಾಡಿ, ಅಟ್ಲೀಸ್ಟ್ ಫಾಲೋ ಮಾಡಿ. ಕೇಳ್ಕೊಳ್ಳೋದು ಅಷ್ಟೇ, ನಾವು ಇನ್ನೇನು ಕೇಳ್ತೀವಿ ನಿಮ್ಮ ಹತ್ರ, ಅಷ್ಟೇ. ಇನ್ನು ಮುಂದೆ ರೀಲ್ಸ್ ಅಂದ್ಕೊಂಡಿದ್ವಿ, ರೀಲ್ಸ್ ಮಾಡ್ತೀನಿ ಆಯಿತಾ ಗೈಸ್. ಒಳ್ಳೊಳ್ಳೆ ಕಂಟೆಂಟ್ ಹುಡುಕಿ ರೀಲ್ಸ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಅಷ್ಟು ಹೇಳಬೇಕು ಅಂತ ಹೇಳಿದೆ. ಸೊ ಈ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಗಾಯ್ಸ್, ನಾಳೆ ಸಿಗುವ.